ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಹಲವಾರು ವಿಷಯಗಳನ್ನು ಇಟ್ಕೊಂಡು ಮಾತಾಡ್ತೇನೆ ಮತ್ತು ಒಂದಕ್ಕೊಂದು ಕೋರಿಲೇಟ್ ಮಾಡಿ ಮಾತಾಡ್ತೇನೆ. ಒಂದು ಕಡೆ ಸಂಸತ್ ಅಧಿವೇಶನ, ಮತ್ತೊಂದು ಕಡೆ ಕಾಕ್ರೋಚ್ಗಳ ಬ್ಲ್ಯಾಕ್ ಮೇಲು, ಮತ್ತೊಂದು ಕಡೆ ಸಮಯ ಸಾಧಕತನದ ರಾಜಕಾರಣ, ಜೊತೆಗೆ ಎರಡು ಅಪಸವ್ಯಗಳ ಅಪದ್ಧ ಸುಪದ್ಧ ಮಾತುಗಳು. ಯಾರು ಎರಡು ಅಪಸವ್ಯಗಳ ಬಗ್ಗೆ ಮಾತು? ಒಂದು ಪ್ರಿಯಾಂಕಾ ವಾಡ್ರಾ, ಇನ್ನೊಂದು ರಾಹುಲ್ ಗಾಂಧಿ. ಸಂಸತ್ನಲ್ಲಿ ಅಧಿವೇಶನ ನಡೀತಾ ಇದೆ, ತಮಗೆಲ್ಲ ಗೊತ್ತಿರುವಂಥ ವಿಚಾರ. ಕಳೆದ ವಾರ ಸಂಪೂರ್ಣವಾಗಿ ಸಮಯವನ್ನು ವ್ಯರ್ಥಗೊಳಿಸಲಾಯಿತು. ಬರೀ ಇಡೀ ದಿವಸ ಸಭಾತ್ಯಾಗ ಮಾಡುವುದು, ಸಭೆ ನಡೆಯಲಾರದಾಗಿ ಮಾಡುವುದರಲ್ಲಿ ಯಶಸ್ವಿಯಾದರು ವಿಪಕ್ಷದವರು. ಇದೇನು ಹೊಸ ವಿಷಯ ನಮಗೇನಲ್ಲ. ಈ ವಾರ ಅಂತೂ ಇಂತೂ ಅವರ ಮನವೊಲಿಸಿ ನಮ್ಮ ಕಿರಣ್ ರಿಜಿಜು ಅವರು ಸಭೆಗೆ ಸಂಸತ್ತಿನ ಅಧಿವೇಶನಕ್ಕೆ ಕರ್ಕೊಂಬರ್ತಾರೆ. ಕರ್ಕೊಂಡ್ಬಂದ ಮೇಲೆ ಚರ್ಚೆ ನಡೆಯುತ್ತೆ ಮತ್ತು ಯಥಾ ಪ್ರಕಾರ ಅದೇ ಪೇಪರ್ ಲೀಕು ಮತ್ತು ಅದೇ ಪರೀಕ್ಷಾ ಸುಧಾರಣೆ ಪ್ಲಸ್ ಅದೇ ಶಿಕ್ಷಣ ವ್ಯವಸ್ಥೆಯನ್ನು ಸರಿಪಡಿಸುವುದು ಹೇಗೆ, ನಿಮ್ಮ ಕಾಲದಲ್ಲಿ ಹಿಂಗಾಗಿತ್ತು, ನಿಮ್ಮ ಕಾಲದಲ್ಲಿ ಹಿಂಗಾಗಿತ್ತು ಮಾತು ಶುರು ಆಗ್ತದೆ. ಅದನ್ನೇ ಎಲ್ಲರೂ ಕೂಡ ಮಾತಾಡಿದರು. ಅನುರಾಗ್ ಠಾಕೂರ್ ಅವರು ತುಂಬ ಚೆನ್ನಾಗಿ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಎಷ್ಟರ ಮಟ್ಟಿಗೆ ಪೇಪರ್ ಲೀಕ್ ಆಗಿದ್ದು ಅನ್ನೋದನ್ನು ಅಂಕಿ ಸಂಖ್ಯೆಗಳ ಸಮೇತ, ಪರೀಕ್ಷೆಯ ವಿವರಗಳ ಸಮೇತ ಹೇಳಿಬಿಟ್ರು. ಇರಲಿ, ಅದೆಲ್ಲ ಗೊತ್ತಿರೋ ವಿಚಾರ. ಮತ್ತೆ ನಾವು ಚರ್ವಣ ಮಾಡೋದು ಬೇಡ. ಈಗ ಇವತ್ತು ನಡೆದಂಥ ವಿದ್ಯಮಾನ ಮತ್ತು ನಿನ್ನೆ ಸಂಜೆ ನಡೆದಂಥ ವಿದ್ಯಮಾನವನ್ನು ಹೇಳ್ತೀನಿ. ನರೇಂದ್ರ ಮೋದಿ ಅವರು ಒಂದು ಹೈ ಪವರ್ಡ್ ಟಾಸ್ಕ್ ಫೋರ್ಸನ್ನು ಮಾಡಿದ್ದಾರೆ ಈ ಪರೀಕ್ಷಾ ಪದ್ಧತಿಯ ಸುಧಾರಣೆಗೆ, ಪರೀಕ್ಷಾ ಪದ್ಧತಿ ಸುಧಾರಣೆ ಬಗ್ಗೆ. ಎಲ್ಲಕ್ಕಿಂತ ಒಬ್ಬರು ಎಕ್ಸ್ಟ್ರಾರ್ಡ್ನರಿ, ಅವ್ರ ಬಗ್ಗೆ ಏನು, ಅವರ ಸಾಧನೆಯ ಮುಂದೆ ನಾವೆಲ್ಲ ಭಾಳ ಏನಂತೀರಿ ನೀವು, ಕ್ಷುಲ್ಲಕ, ನಾವು ತೃಣ ಸಮಾನರು. ಆ ರೀತಿ ಒಬ್ರಿಗಿಂತ ಒಬ್ಬರು ಮೇಧಾವಿಗಳಿದ್ದಾರೆ, ತಂತ್ರಜ್ಞರಿದ್ದಾರೆ, ನುರಿತವರಿದ್ದಾರೆ. ಅಂಥವ್ರನ್ನ ಇಟ್ಕೊಂಡು ಕಮಿಟಿ ಮಾಡಿದ್ದಾರೆ. ಆಮೇಲೆ ಎಲ್ಲ ಸೆಗ್ಮೆಂಟ್ಗಳನ್ನು ಗಮನಿಸಲಾಗಿದೆ. ಅದರಲ್ಲಿ ಸೈಬರ್ ಸೆಕ್ಯೂರಿಟಿಯಿಂದ ಹಿಡಿದು ಏರೋಸ್ಪೇಸ್ ಇಂಜಿನಿಯರ್ ಸೈಂಟಿಸ್ಟಿಂದ ಹಿಡಿದು ಈ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪರ್ಟಿಂದ ಹಿಡಿದು ಎಲ್ಲ 6 ಜನರನ್ನು ಅದರಲ್ಲಿ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು. ಇದನ್ನು ವಿಪಕ್ಷವಾಗಲಿ ಆಡಳಿತ ಪಕ್ಷವಾಗಲಿ ಜನರಾಗಲಿ ಇದನ್ನು ಒಪ್ಕೊಳ್ಳೇಬೇಕು. ಏಕೆಂದರೆ ಅಂಥ ಪರಿಣತವಾದ ತಂಡವನ್ನು ಇದಕ್ಕೆ ನಿಯೋಜಿಸಲಾಗಿದೆ. ನಿಮ್ಮ ಉದ್ದೇಶ ಪರೀಕ್ಷೆಯೇ ಆಗಿದ್ದರೆ, ನಿಮ್ಮ ಉದ್ದೇಶ ವಿದ್ಯಾರ್ಥಿಗಳ ಭವಿತವ್ಯವೇ ಆಗಿದ್ದರೆ ಇದು ನೀವು ಒಪ್ಕೋಬೇಕು. ಆದರೆ ನಮ್ಮ ಪ್ರಿಯಾಂಕಾ ವಾಡ್ರಾ ಅವರು ನನಗೆ ನಗು ಬರೋದದೆ. ಅವರು ಇಲ್ಲಿರೋರು ಗೋಮೂತ್ರ ವಿಜ್ಞಾನಿಯನ್ನು ಕರ್ಕೊಂಬಂದು ಟಾಸ್ಕ್ ಫೋರ್ಸ್ ಮಾಡಿದ್ದಾರೆ ಅಂತ ಹೇಳಿಬಿಡ್ತಾರಲ್ರಿ. ಇದಕ್ಕೆ ನಾವು ಏನಂತ ಹೇಳೋಣ? ಯಾರ ಬಗ್ಗೆ ಹೇಳಿದರು? ಯಾರು IIT ಮಡ್ರಾಸ್ನ ಡೈರೆಕ್ಟರ್ ಇದ್ದಾರೋ ಪ್ರೊಫೆಸರ್ ವಿ ಕಾಮಕೋಟಿ ಅಂಥೇಳಿ, ಆ ವಿ ಕಾಮಕೋಟಿ ಅವ್ರ ಬಗ್ಗೆ ಗೋಮೂತ್ರದ ವಿಜ್ಞಾನಿ ಅಂತ ಹೇಳ್ತಾರೆ. ನೋಡಿ, ಆ ಮನುಷ್ಯ ಕಂಪ್ಯೂಟರ್ ಪ್ರೊಫೆಸರು, ಇನ್ನು ಪೇಟೆಂಟ್ಗಳೆಲ್ಲ ಇದಾವೆ ಅವ್ರ ಹತ್ರ. IIT ಮಡ್ರಾಸ್ನ ಒಬ್ಬ ಚೀಫ್ ಆಗಬೇಕು ಅಂದರೆ ಆತನಿಗಿರಬೇಕಂತ ಅರ್ಹತೆಯನ್ನು, ಆತನ ಶೈಕ್ಷಣಿಕ ಅರ್ಹತೆಗಳೇನು, ಅನುಭವ ಏನಿರುತ್ತೆ ಅನ್ನೋದನ್ನು ಆಲೋಚನೆ ಮಾಡಬೇಕು. ಸರಿಯಾಗಿ ABCD ಗೊತ್ತಿರಲಾರದೆ ಬಾಯಿಗೆ ಬಂದ ಹಾಗೆ ಇಂಗ್ಲೀಷ್ ಮಾತಾಡುವಂಥ, ಎಂದೂ ಬರೆದಿರಲಾರ್ದಂಥ ಈ ಪ್ರಿಯಾಂಕಾ ವಾಡ್ರಾ, ಆಕೆಯ ಶೈಕ್ಷಣಿಕ ಅರ್ಹತೆ ಅಂತ ಗೂಗಲ್ಗೆ ಹೋಗಿ ನೋಡಿ. ಎಜುಕೇಷನಲ್ ಕ್ವಾಲಿಫಿಕೇಷನ್ ಆಫ್ ಪ್ರಿಯಾಂಕಾ ವಾಡ್ರಾ ಅಂತ ಹಾಕಿ ನೀವು, ಅದರಲ್ಲೆಲ್ಲ ಇವ್ರ ಬಗ್ಗೆ ಬರ್ತದೆ. ಅದನ್ನೆಲ್ಲ ಅರ್ಧ ಗಂಟೆ ನಾನು ಹೇಳಲಿಕ್ತಾ ಇರಲ್ಲ, ಅವ್ರ ಬಗ್ಗೆ ಸಮಯವನ್ನು ವ್ಯರ್ಥ ಮಾಡಬಾರ್ದು ಅಂತ. ಬೌದ್ಧಿಸ್ಟ್ ಸೈನ್ಸ್ ಇದ್ರ ಬಗ್ಗೆ ಅಧ್ಯಯನ ಮಾಡಿದ್ದೀನಿ ಅಂತ ಹಾಕ್ಕೊಂಡಿದ್ದ ಆಕೆ. ಇರಲಿ, ಹಾಗಿದ್ದಾಗ ನಿಮಗೆ ನಾಲೆಜ್ ಇಲ್ಲ ಅಂದಾಗ ನಾಲೆಜ್ ಇದ್ದವ್ರನ್ನ ಒಪ್ಕೋಬೇಕದ್ರಲ್ಲಿ ಗುಣಕ್ಕೆ ಮತ್ಸರ ಯಾಕೆ? ನೋಡಿ, ನಂದನ್ ನಿಲೇಕಣಿ ಇದ್ದಾರೆ. ನಾವು ಇವತ್ತು ಪ್ರತಿ ದಿವಸ ಬಳಸುವಂಥ ಆಧಾರ್ ಕಾರ್ಡನ್ನು ಕಲ್ಪನೆಯನ್ನು ತಂದು ಸಾಕಾರಗೊಳಿಸಿದ ವ್ಯಕ್ತಿ. UIDAIನ ಸಂಸ್ಥಾಪಕರಾಗಿದ್ದರು. ಯುನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಮಾಡಿದರು. ಅದರ ಅಧ್ಯಕ್ಷ ಆಗಿದ್ದವರು ರಾಜ್ಸ್ಕೇಲ್ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ನ ಮಾಸ್ಟರ್ ಆರ್ಕಿಟೆಕ್ಟ್ ಅವರು ಇದಕ್ಕೆ ಚೀಫ್ ಆಗಿರ್ತಾರೆ. ಇನ್ಫೋಸಿಸ್ನ ಫೌಂಡರ್ ಅವರು. ಜೊತೆಗೆ ಸೋಮನಾಥ್ ಇದ್ದಾರೆ, ಫಾರ್ಮರ್ ಚೇರ್ಮನ್ ಆಫ್ ಇಸ್ರೋ, ಏರೋಸ್ಪೇಸ್ ಸೈಂಟಿಸ್ಟ್ ಇದ್ದ. ಆಮೇಲೆ ತಪನ್ ಡೆಖಾ ಇದ್ದಾರೆ, ಫಾರ್ಮರ್ ಡೈರೆಕ್ಟರ್ ಆಫ್ ಇಂಟೆಲಿಜೆನ್ಸ್ ಬ್ಯೂರೋ. ಯಾಕೆಂದರೆ ಇಲ್ಲಿ ಈ ರೀತಿಯಾದಂಥ ಅವ್ಯವಹಾರ ನಡೀತಾವಲ್ಲ, ಅದಕ್ಕೋಸ್ಕರ IB ಅವರು ಬೇಕು ಅಂತ ಇಂಟೆಲಿಜೆನ್ಸ್ ಬ್ಯೂರೋನ ಫಾರ್ಮರ್ ಡೈರೆಕ್ಟರ್ನ ಹಾಕಿದ್ದಾರೆ. ಕಾಮಕೋಟಿ ಅವರಿದ್ದಾರೆ. ಆಮೇಲೆ ಅನಿತಾ ಕರ್ವಾಲ್ ಅವರಿದ್ದಾರೆ, ಅವರು CBSE ಫಾರ್ಮರ್ ಚೇರ್ಪರ್ಸನ್ ಆಗಿದ್ದಂಥವ್ರು. ಆಮೇಲೆ ಈ ಅಮೃತ್ ಪಾಲ್ ಮೀಲಾ ಅವರು ನಿಮ್ಗೆ ಗೊತ್ತಿದ್ದಂಥದ್ದೇ, ಇವರು ಸೆಕ್ರೆಟರಿ ಆಗಿದ್ದರು. ಅಡ್ಮಿನಿಸ್ಟ್ರೇಷನ್ ವಿಚಾರದಲ್ಲಿ ಮಾತಾಡೋಂಗೆ ಇಲ್ಲ. ಸಪ್ಲೈ ಚೈನ್ ಮತ್ತು ಲಾಸ್ಟ್ ಮೈಲ್ ಆಪರೇಷನ್ನ ನೋಡ್ಕೊಳ್ಳೋದ್ರಲ್ಲಿ ಮೀನಾ ಅವರು, ಅಮೃತ್ ಲಾಲ್ ಮೀನಾ. ಇಂಥ ಒಂದು ಟೀಮನ್ನು ಮಾಡಿದ್ದಾರೆ. ಅದಕ್ಕೆ ನೀವು
ಕೆಲಸಕ್ಕೆ ನೀವು ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು. ಒಳ್ಳೆ ಕೆಲಸ ಮಾಡ್ತಾಯಿದ್ರಿ ಅಂತ ಬೇರೆ ಏನಾದರೂ ಐಡಿಯಾಗಳಿದ್ದರೆ ಕೊಡಬೇಕು. ಅದನ್ನು ಬಿಟ್ಟು ನೀವು ಗೋಮೂತ್ರ ವಿಜ್ಞಾನಿಯನ್ನು ಕರ್ಕೊಂಬಂದು ನೀವು ಹೈ ಪವರ್ ಟಾಸ್ಕ್ ಫೋರ್ಸ್ ಮಾಡಿದಿರಿ ಅಂತ ಹೇಳಿದರೆ ಇದನ್ನು ಯಾರಾದರೂ ಒಪ್ಕೊಳ್ಳಿಕ್ಕೆ ಸಾಧ್ಯವ? ಇದರ ಮುಂದುವರೆದ ಆವೃತ್ತಿ ಈತ ಸನ್ಮಾನ್ಯ ಶ್ರೀ ನಮ್ಮ ರಾಹುಲ್ ಗಾಂಧಿ. ನಾವು ಅವ್ರಿಗೆ ಪಪ್ಪು ಅನ್ನಲ್ಲ, ನಾವು ಅವ್ರಿಗೆ ಕನ್ನಡದಲ್ಲಿ ನಮ್ಮದೊಂದು ಶಬ್ದ ಇದೆ, ಬೆಪ್ಪು ಅಂತಿದೆ, ಬೆಪ್ಪ ಅಂತೇಳಿ. ಅವ್ರು ಹೇಳ್ತಾರೆ ಅಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ಕುರಿತ 3 ಥರದ ಜನ ಇದ್ದಾರಂತೆ ನಮ್ಮ ದೇಶದಲ್ಲಿ. ಒಂದು ಸ್ಟೂಡೆಂಟ್ಸ್ ಅಂತೆ, ಎರಡನೇದು ಇಡಿಯಟ್ಸ್ ಅಂತೆ, ಮೂರನೇದವ್ರು ಅಂಧಭಕ್ತಂತೆ. ಅಂಧಭಕ್ತ ಯಾರು ಅಂದರೆ ಈ ಇಡಿಯಟ್ಸ್ಗಳನ್ನ ನಂಬಿಕೊಂಡಿರೋರು ಅಂಧಭಕ್ತರು. ಅಂದರೆ ಇಡಿಯಟ್ಸ್ ಯಾರು? ನರೇಂದ್ರ ಮೋದಿ, ಅಮಿತ್ ಶಾ ಇವ್ರದ್ದು ಏನು ಸರ್ಕಾರದವ್ರು ಇದ್ದಾರೆ ಅವರೆಲ್ಲ ಇಡಿಯಟ್ಸು. ಆ ಇಡಿಯಟ್ಸ್ನ ನಂಬ್ಕೊಂಡಂಥ ಅಂಧಭಕ್ತರಿಂದ ಕೂಡಿರುವಂಥ ವ್ಯವಸ್ಥೆ ಇದು ಅಂತ ಈತನ ಭಾಷಣ. ಅದಕ್ಕೆ ಮನೆ ಎಷ್ಟು ಅಂತ ಇದನ್ನು ಈ ರೀತಿ ಅವಾಚ್ಯ ಶಬ್ದಗಳನ್ನ ಬಳಸಬಾರ್ದಂಥ ಅಸಂವಿಧಾನಿಕ ಪದಗಳನ್ನ ಬಳಸಬಾರ್ದಂತ ಎಷ್ಟು ಸಲ ಒಬ್ಬ ಚೇರ್ಪರ್ಸನ್ ಹೇಳಕ್ಕೆ ಸಾಧ್ಯ? ಗಲಾಟೆ ಶುರುವಾಗುತ್ತೆ. ಗಲಾಟೆ ಶುರುವಾದ ಕೊನೆಗೆ ಕಿರಣ್ ರಿಜಿಜು ಅವ್ರು ಎದ್ದು ನಿಂತು ಒಂದು ಪುಸ್ತಕವನ್ನು ತೋರಿಸೋಣ, ದಯವಿಟ್ಟು ಅವ್ರಿಗೆ ಹೇಳಿ ಈ ಪುಸ್ತಕದಲ್ಲಿರುವಂಥ ಶಬ್ದಗಳನ್ನು ಬಳಸಬೇಡ ಅಂತ ಹೇಳಿ ಅವ್ರಿಗೆ ಅಂತ. ರಾಹುಲ್ ಗಾಂಧಿ ಕೇಳ್ಕೊತಾರೆ, ಹಾಗಾದ್ರೆ ಅಮಿತ್ ಶಾ ಎಲ್ಲಿದ್ದಾರೆ? ಅಮಿತ್ ಶಾ ಇರಬೇಕಾಗಿತ್ತು ಇಲ್ಲಿ. ಕಿರಣ್ ರಿಜಿಜು ಹೇಳಿದರು, ಸಂಸದೀಯ ವ್ಯವಹಾರದ ಸಚಿವ ಅವರೇ, ನೋಡಿ ಈ ಬಿಲ್ಲನ್ನು ಇಟ್ಟದ್ದು, ಇದು ಪರೀಕ್ಷೆಗೆ ಸಂಬಂಧಪಟ್ಟಂಥದ್ದು ಎಜುಕೇಷನ್ ಬಿಲ್ ಏನು ನಾವು ಇಟ್ಟಿದ್ದೀವಿ ಅಮೆಂಡ್ಮೆಂಟು, ಇದನ್ನು ಜಿತೇಂದ್ರ ಸಿಂಗ್ ಇದನ್ನು ಮಂಡನೆ ಮಾಡಿದ್ದಾರೆ. ಜಿತೇಂದ್ರ ಸಿಂಗ್ ಇಲ್ಲಿದ್ದಾರೆ. ಶಿಕ್ಷಣ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು ಇರಬೇಕು, ಪ್ರಹ್ಲಾದ್ ಜೋಶಿ ಇದ್ದಾರೆ. ಆರೋಗ್ಯ ಸಚಿವರು ಇರಬೇಕು, ಮೆಡಿಕಲ್ಲು ಅವರಿದ್ದಾರೆ. ಯಾರ್ಯಾರು ಬೇಕು ಎಲ್ಲ ಸಂಬಂಧಪಟ್ಟಂಥ ಎಲ್ಲರೂ ಇಲ್ಲಿದ್ದಾರೆ. ನೀವೇನು ಕೇಳಿದ ಪ್ರಶ್ನೆಗೂ ಉತ್ತರ ಹೇಳಲಿಕ್ಕೆ ತಯಾರಿದ್ದಾರೆ. ನೀವು ಅಮಿತ್ ಶಾ ನೋಡ್ಕೊಂಡು ಯಾಕೆ ಹೋಗ್ತಾ ಇದ್ದೀರಿ? ಇಲ್ಲ, ದಿಲ್ಲಿಯಲ್ಲಿ ಗೋಲಿಬಾರ್ ಆಗಿದ್ದಕ್ಕೆ, ಗೋಲಿಬಾರ್ ಅಂದರೆ ಇವ್ರು ಏನಂತ ಹೇಳಣ್ರಿ ನಾವು, ನಮ್ಗೆ ಹೇಳೋಕ್ಕೆ ಅರ್ಥ ಆಗಲ್ಲ. ದಿಲ್ಲಿಯ ಗಲಾಟೆಗೆ ಕಾರಣೀಭೂತರಾದ ಅಮಿತ್ ಶಾ ಅವರು ಉತ್ತರ ಕೊಡಬೇಕಿಲ್ಲಿ. ನಡೀತಾ ಇರೋದು ಪರೀಕ್ಷೆಗೆ ಸಂಬಂಧಪಟ್ಟಂಥ ಸುಧಾರಣೆಯ ಬಿಲ್ಲು. ನೀವು ಅಮಿತ್ ಶಾ ಇಲ್ಲಿ ಬರಬೇಕು ಅಂತ ಕೇಳ್ತೀರಿ. ಹಾಗಾದ್ರೆ ಅಮಿತ್ ಶಾ ಏನು ಮಾಡ್ತಾ ಇದ್ದಾರೆ? ಅಮಿತ್ ಶಾ ನಿನ್ನೆ ಸಂಜೆಯಿಂದ ರಾತ್ರಿ 2 ಗಂಟೆವರೆಗೂ ನಿರಂತರವಾದ ಸಭೆಯಲ್ಲಿ ತೊಡಕೊಂಡಿದ್ದಾರೆ. IB ಡೈರೆಕ್ಟರ್ ಮಹೇಶ್ ದೀಕ್ಷಿತ್ ಹಾಗೂ ಉಳಿದ ಬೇಹುಗಾರಿಕಾ ದಳದವರು, ಆಮೇಲೆ ತನಿಖಾ ಸಂಸ್ಥೆಗಳ ಮುಖ್ಯಸ್ಥರು, ಪ್ಯಾರಾಮಿಲಿಟರಿ ಫೋರ್ಸ್, ಇಂಟೆಲಿಜೆನ್ಸು, ನಮ್ಮ ಇದು ಎಲ್ಲರೂ ಸೇರಿ ನಿನ್ನೆಯಿಂದ ನಿರಂತರವಾಗಿ ಸಭೆಯನ್ನು ಮಾಡ್ತಾ ಇದ್ದಾರೆ. ಸಭೆ ಮಾಡಲಿಕ್ಕೆ ಕಾರಣ ಏನು ತಮಗೆಲ್ಲ ಗೊತ್ತಿದೆ. ಈಗಾಗಲೇ ನಿನ್ನೆ ಸುಪ್ರೀಂ ಕೋರ್ಟ್ ಆರ್ಡರ್ ಬಂದಿದೆ. ಆರ್ಡ್ರನ್ನು ಒಪ್ಕೊಳ್ಳಲ್ಲ ಅಂತ ಈ ಮರಿ ಕಾಕ್ರೋಚ್ ಹೇಳ್ತಾ ಇದೆ. ಈ ಸೌರಭ್ ಇದಾನಲ್ಲ, ನಾವು ಇದನ್ನ ಒಪ್ಕೊಳ್ಳಲ್ಲ ಅಂತ ಅರಾಜಕತೆಗೋಸ್ಕರ ಬಂದಂಥವ್ರು ಇವರು. ನಾವು ಸುಪ್ರೀಂ ಕೋರ್ಟೇ ನೋಡಿ, ವಿ ಆರ್ ಅಗೇನ್ಸ್ಟ್ ದ ಸ್ಟೇಟ್ ಅಂತ ಇವ್ರ ಮನಸ್ಸಿನಲ್ಲಿದೆ. ಅಂದರೆ ಸ್ಟೇಟ್ ಅಂದರೆ ಕೇವಲ ಗೌರ್ಮೆಂಟ್ ಅಂತಲ್ಲ, ಸ್ಟೇಟ್ ಅಂತಂದರೆ ಇದರಲ್ಲಿ ಕಾರ್ಯಾಂಗ ಬಂತು, ಶಾಸಕಾಂಗ ಬಂತು, ನ್ಯಾಯಾಂಗ ಬಂತು. ಇಡೀ ಢಾಂಚಾ ಏನಿದೆ, ಇಡೀ ವ್ಯವಸ್ಥೆ ಏನಿದೆ, ಆ ವ್ಯವಸ್ಥೆಯ ವಿರುದ್ಧವಾಗಿ ಹೇಗೆ ಅಂತ ಹೇಳ್ತೇನೆ ನಾನು. ಪರ್ಮಿಷನ್ ತೊಗೊಂಡಿದ್ದೀರಾ ಅಂತ ಕೇಳಿದ್ರು ಅವ್ರಿಗೆ. ಅವು ಏನು ಹೇಳ್ತಾರೆ, ಪರ್ಮಿಷನ್ ಯಾಕೆ ತೊಗೋಬೇಕು? ಪ್ರತಿಭಟನೆ ಪರ್ಮಿಷನ್ ಯಾಕೆ ತೊಗೋಬೇಕು? ಯಾರ ವಿರುದ್ಧ, ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತೀವೋ ಅದಕ್ಕೆ ಪರ್ಮಿಷನ್ ಕೇಳಿದ್ರೆ ಸರ್ಕಾರ ಪರ್ಮಿಷನ್ ಕೊಡುತ್ತಾ? ಕೊಡಲ್ಲ. ನಾವು ಅವ್ರಿಗೆ ಕೇವಲ ಇಂಟಿಮೇಷನ್ ಕೊಡೋದು. ಏನಂತ ಇಂಟಿಮೇಷನ್ ಕೊಡ್ತೀರಿ? ಸಂಸತ್ತಿಗೆ ಮುತ್ತಿಗೆ ಹಾಕ್ತೀವಿ ಅಂತ ಇಂಟಿಮೇಷನ್ ಕೊಡ್ತೀರಾ? ಹಾಗಾದ್ರೆ ಈ ದೇಶದಲ್ಲಿ ಕಾನೂನು ಇಲ್ವಾ? 144 BNS 163 ಪ್ರಕಾರ ನುಗ್ಗಿ ಹೋಗಬಾರ್ದು ಅನ್ನೋದು ಕಾನ್ಸ್ಟಿಟ್ಯೂಷನ್ ಅಂತ ಗೊತ್ತಿಲ್ವಾ ನಿಮಗೆ? 3 ಸಲ ಫೇಲ್ ಆಗಿದೆಯಾ ನೀನು LLBನಲ್ಲಿ? ಈ ಸೌರವ್ ದಾಸ್ 3 ಸಲ ಫೇಲ್ ಆಗಿದ್ದಾನಂತೆ. ಇವರು ಈ ರೀತಿ ಇರೋರು ಬಂದಿಲ್ಲಿ ಹೇಳೋದು ನಾವು ಪರ್ಮಿಷನ್ ಯಾಕೆ ತಗೋಬೇಕು ಅಂತಾರೆ. ಅದರ ಕುರಿತಾಗಿ ಈಗ ಮುಂದೆ ಏನು ಮಾಡಬೇಕು ಅನ್ನುವಂಥ ಚರ್ಚೆ. ಏನಾಗತ್ತೆ ಇದು ಅಂತ ಹೇಳಿದೆ ನಾನು ನಿಮಗೆ ಬೆಳಗಿನ ಮಧ್ಯಾಹ್ನದ ಸಂಚಿಕೆಯಲ್ಲಿ ಒಂದು ಮಾತು ಹೇಳಿದೆ. ಹಾಗಾದರೆ ಇದರ ಮುಂದಿನ ನಡೆ ಏನು ನೋಡಿ. ಯಾವುದೇ ಬೀದಿಯಲ್ಲಿ ನಡೆಯುವ ಹೋರಾಟ, ಯಾವುದೇ ಉಪವಾಸ ಸತ್ಯಾಗ್ರಹ, ಯಾವುದೇ ರಾಸ್ತಾರೋಕು, ಎಲ್ಲದಕ್ಕೂ ಒಂದು ಶೆಲ್ಫ್ ಲೈಫ್ ಅಂತ ಇರುತ್ತೆ. ಅದರ ಬಾಳಿಕೆ ಎಷ್ಟು ಅಂತ, ಆಯುರ್ಮಾನ ಎಷ್ಟು ಅಂತ ಇರುತ್ತೆ. ಆ ಆಯುರ್ಮಾನ ದಿನದಿಂದ ದಿನಕ್ಕೆ ತನ್ನ ಸಾಂದ್ರತೆಯನ್ನು ಕಳ್ಕೊತದೆ, ತನ್ನ ಪರಿಣಾಮವನ್ನು ಕಳ್ಕೊತದೆ, ತನ್ನ ತೀವ್ರತೆಯನ್ನು ಕಳ್ಕೊತದೆ. ಆಯಾ ಸಂದರ್ಭದಲ್ಲಿ ಮಾತ್ರ ಅದು ಭಾಳ ದೊಡ್ಡ ಮಟ್ಟದಲ್ಲಿ ಸ್ಫೋಟಗೊಂಡ ಹಾಗೆ ಕಾಣುತ್ತದೆ. ಏಕೆಂದರೆ ಅಲ್ಲಿ ಒಂದು ರೀತಿಯ ಮಾಸ್ ಸೈಕಾಲಜಿ ಕೆಲಸ ಮಾಡ್ತಾ ಇರುತ್ತದೆ, ಸಮೂಹ ಸನ್ನಿ ಕೆಲಸ ಮಾಡ್ತಾ ಇರ್ತದೆ. ಎಲ್ಲರೂ ಕುಣಿತಾ ಇದ್ದಾರೆ, ನಾನು ಕುಣಿಯೋಣ. ಎಲ್ಲರೂ ಕಲ್ಲು ಹೊಡಿತಾ ಇದ್ದಾರೆ, ನಾನು ಕಲ್ಲು ಹೊಡೆಯೋಣ. ಎಲ್ಲರೂ ಮೋದಿಗೆ ಅವ್ರು ಬೈತಾ ಇದ್ದಾರೆ, ನಾನು ಮೋದಿಗೆ ಬೈಯೋಣ. ಈ ರೀತಿಯಾದಂಥ ಇಂಟ್ಯೂಷನ್ಗಳು ಕೆಲಸ ಮಾಡ್ತಾ ಇರ್ತವೆ. ಆ ಹುಡುಗ ಮನೇಲಿ ಒಳ್ಳೆ ರ್ಯಾಂಕ್ ಸ್ಟೂಡೆಂಟ್ ಆಗಿದ್ರು ಕೂಡ ಅಲ್ಲಿ ಹೋದಾಗ ಸುತ್ತಲೂ ಇರುವಂಥ ನೆಗೆಟಿವ್ ಫೋರ್ಸ್ಗಳಿಂದಾಗಿ, ಬಾಹ್ಯ ಒತ್ತಡಗಳೇನಿದಾವಲ್ಲ, ಋಣಾತ್ಮಕವಾದಂಥ ಒತ್ತಡಗಳ ಮಧ್ಯೆ ಆತ ಅದೇ ರೀತಿಯಾಗಿ ಅತಿರೇಕದ ವರ್ತನೆಯನ್ನು ಮಾಡಿದರೆ ಆಶ್ಚರ್ಯಪಡಬೇಕಾಗಿಲ್ಲ. ಸರಿಯಾಗಿ ಯಾರು ಸೈಕಾಲಜಿ ಓದಿದಾರೋ ಇವರು ಚೆನ್ನಾಗಿ ಅರ್ಥ ಆಗತ್ತೆ. ಅದು ಏನ್ರಿ ಚೆನ್ನಾಗಿ ಮನೇಲಿ ನೋಡಿದ್ರೆ ಅಪ್ಪ ಅಮ್ಮಗೆ ನಮಸ್ಕಾರ ಮಾಡ್ತಾನೆ, ಬೆಳಗ್ಗೆ ಎದ್ರೆ
ಪೂಜೆ ಮಾಡ್ತಾನೆ, ಅಲ್ಲಿ ಹೋಗಿ ಆತ ಗಲಾಟೆ ಮಾಡಿ ಯಾರ ಜೊತೆ ಇದ್ದಾನೆ ಅಂತ ಕೇಳಬೇಕು. ಯಾರ ಜೊತೆ ಓಡಾಡ್ತಾನವ, ಅವ ಯಾರ ಜೊತೆ ಓಡಾಡ್ತಾನೋ ಅನ್ನೋದ್ರ ಮೇಲೆ ಆತನ ಅತಿರೇಕದ ವರ್ತನೆ ಯಾಕೆ ಅಂತ. ಹಾಗೆ ಈ ಕಾಕ್ರೋಚ್ಗಳ ಪ್ರೊಟೆಸ್ಟ್ ಇದೆಯಲ್ಲ, ಈ ಪ್ರೊಟೆಸ್ಟು ಭಾಳ ದೊಡ್ಡ ಮಟ್ಟದಲ್ಲಿ ಆರ್ಕೆಸ್ಟ್ರೇಟ್ ಮಾಡಿದ್ದು. ಜಿ ಬಿ ರೋಡಿನ ವೇಶ್ಯಾವಾಟಿಕೆಯಿಂದ ಹಿಡಿದು ಸಲೀಂಪುರದ ದಾದಾಗಳನ್ನು ಹಿಡಿದು ಗೂಂಡಾಗಳನ್ನು ಹಿಡಿದು ಎಲ್ಲರನ್ನೂ ಕರ್ಕೊಂಬಂದು ಅಲ್ಲಿ ಅವರಿಗೆ ಬೇಕಾದಂಥ ಎಲ್ಲ ಸಕಲ ಸವಲತ್ತುಗಳನ್ನು ವಹಿಸಿ ಮಾಡಿದಂಥ ವ್ಯವಸ್ಥೆ ಇದು. ಈಗೇನಾಗಿದೆ ಅರ್ಥ ಮಾಡ್ಕೊಳ್ಳಿ. ಈಗ ಯಾರ್ಯಾರು ಹೊಡೆತ ತಿಂದಿದ್ದಾರೋ, ಯಾರ್ಯಾರು ಮನೆ ಹತ್ತಿರ ಪೊಲೀಸರು ಹೋಗಿದ್ದಾರೋ, ಯಾರ್ಯಾರನ್ನ ಕರ್ಕೊಂಬಂದು ಪೊಲೀಸ್ ಸ್ಟೇಷನಲ್ಲಿ ಬೆಂಚ್ನಲ್ಲಿ ಕೂಡಿಸಿದಾರೋ ಅವರಿಗೆಲ್ಲ ವಾಸ್ತವದ ಅರಿವಾಗಿದೆ. ಅಲ್ಲಿ ಬಂದಿರೋ ಬಹಳಷ್ಟು ಜನ ಕ್ರಿಮಿನಲ್ಗಳಲ್ಲ. ಈಗೇನು 2083 ಜನರನ್ನು ನಾವು ಟ್ರೇಸ್ ಮಾಡಿದ್ದೀವಿ, ಅದರಲ್ಲಿ 900 ಚಿಲ್ಲರೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದ್ದಾರೆ ಅಂತೆಲ್ಲ ಹೇಳ್ತಾರಲ್ಲ, ಅದು ಮೀರಿಯೂ ಬೇರೆ ಮಕ್ಕಳಿದ್ದಾರೆ, ಬೇರೆ ಯುವಕರಿದ್ದರು, ಬೇರೆಯವರು ಹುಡುಗಿಯರಿದ್ದರು, ಎಲ್ಲರೂ ಬಂದಿಲ್ಲ ಅಂತ ನೀವು ಸಾರಾಸಗಟಾಗಿ ತಳ್ಳಿ ಹಾಕ್ಲಿಕ್ಕಾಗಲ್ಲ. ಈ ನೀವು ನೋಡ್ತಾ ಇರೋದು ಇನ್ಸ್ಟಾಗ್ರಾಮ್, ನೀವು ನೋಡ್ತಾ ಇರೋದು ಸೋಷಿಯಲ್ ಮೀಡಿಯಾ, ನೀವು ನೋಡ್ತಾ ಇರೋ ಫೇಸ್ಬುಕ್ಕು, ಅದರಲ್ಲಿ ಎಳ್ಕೊಂಡು ಹೋಗ್ತಾ ಇರೋದು ತೋರಿಸ್ತಾ ಇದ್ದಾರೆ. ಯಾರು ಅವತ್ತು ಅಲ್ಲಿ ದಾದಾಗಿರಿ ಮಾಡಿ ಡ್ಯಾನ್ಸ್ ಮಾಡಿದ್ರಲ್ಲ, ಯಾರು ಮೋದಿಗೆ ಬೈದಿದ್ರಲ್ಲ, ಅವರೆಲ್ಲ ನನ್ನಿಂದ ತಪ್ಪಾಗಿದೆ ಅನ್ನುವಂಥ ಕನ್ಫೆಷನ್ನನ್ನು ಅವ್ರು ನೋಡ್ತಾ ಇದ್ದಾರೆ. ಈಗ ಅವ್ರ ಕೈಯಲ್ಲಿ ಮೊಬೈಲ್ ಇದೆ ಸ್ವಾಮಿ, ಮೊಬೈಲಲ್ಲಿ ಸ್ಕ್ರೋಲ್ ಮಾಡಿದಾಗ ನೀವು ಬೇಕು ಅಂದರೂ ಬೇಡ ಅಂದರೂ ಎಲ್ಲ ಬರ್ತಾ ಇರ್ತದಲ್ಲಿ, ಎಲ್ಲ ಕಸನೂ ಬಂದಿರುತ್ತೆ. ನಿಮಗೆ ತುಂಬ ಇಷ್ಟ ಆಗೋದು ಯಾವುದೋ ಅದು ಜಾಸ್ತಿ ಬರುತ್ತೆ. ಅದಕ್ಕೆ ಅಲ್ಗಾರಿದಮ್ ಅಂತ ಹೇಳೋದು. ನಾವು ಅದೇ ಫೀಲ್ಡಲ್ಲಿ ಇರೋದ್ರೆ ನಮ್ಗೆ ಅರ್ಥ ಆಗುತ್ತೆ ಅದು. ಈಗ ನೀವು 2ನೇ ಸಲ ಕರೆ ಕೊಡ್ತೀನಿ ಅಂತ ಈತ ರಾತ್ರಿ ಕಂಡ ಬಾವಿಯಲ್ಲಿ ಹಗಲಿನಲ್ಲಿ ಬೀಳಲಿಕ್ಕೆ ಹೋಗ್ತಾ ಇದ್ದಾನೆ ಸೌರವ್. ಈ ಸೌರವ್ ಇದಾನಲ್ಲ, ಸೌರವ್ ದಾಸ್ ಇವನ ಹೆಸರು. ಈತ ಬೆಣ್ಣೆಯಲ್ಲಿ ಕೂದಲು ತೆಗೆದ ಹಾಗೆ ಮಾತಾಡೋದು. ನೀವು ನೋಡಿ, ನಿನ್ನೆಯಿಂದ ನಿರಂತರವಾಗಿ ಎಲ್ಲ ಚಾನಲನ್ನು ಅವನೊಬ್ಬನೇ ಕಾಣಿಸ್ತಾ ಇದ್ದಾನೆ. ಉಳಿದವ್ರು ಎಲ್ಲಿ ಹೋದ್ರು ಅಭಿಜಿತ್ ದೀಪ್ಗೆ ಅಡಿಕೊಂಡು ಕೂತಿದ್ದಾನೆ, ಟೈಫಾಯ್ಡ್ ಆಗಿದೆ ಅಂತ ಹೇಳ್ತಾ ಇದ್ದಾನೆ. ಅವನು ಒಳಗಿಂದೊಳಗೆ ಸೂತ್ರವನ್ನು ತಯಾರಿ ಮಾಡ್ತಾ ಇದ್ದಾನೆ, ಲೀಗಲ್ ಸೆಲ್ ಜೊತೆ ಮಾತಾಡ್ತಾ ಇದ್ದಾನೆ, ಸಾಧ್ಯವಾದರೆ ಅಮೆರಿಕೆಗೆ ವಾಪಸ್ ಹೋಗಬಹುದಾ ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಾನೆ. ಅಶುತೋಷ್ ರಾಂಕ ಎಲ್ಲಿದ್ದಾನೆ? ಅಶುತೋಷ್ ರಾಂಕ ರಾಜಸ್ಥಾನಕ್ಕೆ, ಜೈಪುರ್ಗೆ ಹೋಗಿದ್ದಾನೆ. ಅವನು ರಾಜಸ್ಥಾನದವನು. ಅಲ್ಲಿ ಈತ ಹೇಗೆ ಮುಂದಿನ ರಾಜಕಾರಣ ಮಾಡಬೇಕು ಅಂತ ಲೆಕ್ಕಾಚಾರ ಮಾಡ್ತಾ ಇದ್ದಾನೆ. ಈ ಕಡೆ ಕಿಸಾನ್ ಮೋರ್ಚಾದ ಮಧ್ಯೆ ಕಾಣಿಸ್ಕೋತಾನೆ, ಅಲ್ಲಿ ಸನ್ಮಾನ ಮಾಡಿಸ್ಕೋತಾನೆ. ಅವನ ನಡೆ ಬೇರೆ ಇದೆ, ಅವನ ಲೆಕ್ಕಾಚಾರ ಬೇರೆ ಇದೆ. ಈತ ಮತ್ತೆ ವಾಪಸ್ ಅದೇ ರೀತಿಯಾದ ಜನ ಬರ್ತಾರೆ ಅನ್ನುವಂಥ ಒಂದು ಹುಚ್ಚು ಕಲ್ಪನೆಯಲ್ಲಿ ಈ ಸೌರವ್ ಇದ್ದಾನೆ. ಸೌರವ್ ಏನು, ನಾನು ಹೇಳಿದ ತಕ್ಷಣ ಈ ಸಲ ಸರ್ಕಾರ ಹೆದರಿಬಿಡುತ್ತೆ, ನಾವು ಬ್ಲ್ಯಾಕ್ ಮೇಲ್ ಮಾಡಿದರೆ ನಾವು ಹೇಳ್ದಂಗೆ ಕೇಳುತ್ತೆ, ಈಗಾಗಲೇ ನಾವು ಒಂದು ರೀತಿ ಮಾಡಿ ತೋರಿಸಿರೋದ್ರಿಂದ ನಮ್ಮ ಬಗ್ಗೆ ಒಂದು ರೀತಿಯ ಭಯ ಉಂಟಾಗಿದೆ, ಆದ್ದರಿಂದ ಸರ್ಕಾರ ನಾವು ಹೇಳ್ದಾಗ ಕೇಳ್ತಾ ಇದೆ. ಈತನ ಬೇಡಿಕೆ ಏನು? ಸಾರಾ ಸಗಟಾಗಿ ಅಲ್ಲಿ ಬಂದಿರುವಂಥ ಎಲ್ಲ ಜನರ ಮೇಲಿರುವಂಥ ಕೇಸ್ಗಳನ್ನು, FIRಗಳನ್ನ ರದ್ದು ಮಾಡಿಬಿಡಬೇಕು, ಬ್ಲ್ಯಾಂಕೆಟ್ ಇಮ್ಯುನಿಟಿ ಅಂತ ಕೇಳ್ತಾ ಇದ್ದಾನೆ. ಅದು ವಾಸ್ತವಿಕವಾಗಿ ಸಾಧ್ಯ ಇಲ್ಲ. ಅದನ್ನು ಮಧ್ಯಾಹ್ನ ಸಂಚಿಕೆಯಲ್ಲೂ ಹೇಳಿದ್ದೀನಿ, ನಿನ್ನೆ ಸಂಚಿಕೆಯಲ್ಲೂ ಹೇಳ್ತಾನೆ ಇದ್ದೀನಿ ನಾನು. ಆದರೆ ಅವನಿಗೆ ಆ ರೀತಿ ಬೇಕು ಅಂತ ಹಠ ಮಾಡ್ತಾ ಇದ್ದಾನೆ. ಈಗ ಒಂದು ಮಗು, ಅಪ್ಪ ರಾಜ, ಮಗು ಒಂದು ಆನೆ ಬೇಕು ಅಂತ ಕೇಳ್ತಪ್ಪ. ಹಿಂಗೆ ಕೈ ಮಾಡ್ದ, ಬಂದರು ಭಟ್ರು, ರಾಜ ಭಟ್ರು, ಆನೆ ತೊಗೊಂಬಂದ. ಆನೆ ತಂದರು. ಒಂದು ಸೀಸೆ ತಗೋತ, ಒಂದು ಬಾಟ್ಲಿ, ಇದರೊಳಗೆ ಆನೆ ಹಾಕು ಅಂತ. ಏನು ಮಾಡ್ತಾನೆ ರಾಜ ಏನು ಮಾಡ್ತಾನೆ? ಮಂತ್ರಿ ಕರಿತಾನೆ, ಏನು ಮಾಡ್ಬೇಕು ಇವಂಗೆ ಅಂತ ಕೇಳ್ತಾನೆ. ನಿಮ್ಮಂಥವ್ರಾದರೆ ಏನು ಮಾಡ್ತೀವಿ ಅಂದರೆ, 2 ಕಪಾಳಕ್ಕೆ ಕೊಟ್ಟು, ಮಗನೇ ನಿನಗೆ ಆನೆ ತಂದು ಕೊಟ್ಟದ್ದೇ ದೊಡ್ಡ ತಪ್ಪು. ನಾನು ಈಗ ಆನೆ ತಂದು ಕೊಟ್ಟಮೇಲೆ ನೀವು ಬಾಟ್ಲಿ ಒಳಗೆ ಸಿಗಿಸು ಅಂತೀಯಲ್ಲ, ನಿನ್ನ 2 ಕಿವಿ ಮುರಿದು ಮೂಲೆಯಲ್ಲಿ ಬಿಸಾಕ್ತೀನಿ, ಇನ್ನೊಂದು ಸಲ ಏನು ಕೇಳಿರಬಾರ್ದು ಹಂಗೆ ಮಾಡ್ತೀನಿ ಅಂತ. ಈ ಬಾರಿ ಈತನಿಗೆ ಹಾಗೆ ಆಗುತ್ತದೆ. ಮಗು ಅಂಥೇಳಿ ಹೆಗಲ ಮೇಲೆ ಕೂಡಿಸ್ಕೊಂಡ್ರೆ ಕಿವಿಲಿ ಸೂಸು ಮಾಡಿತ್ತು ಅಂತ ನಾನಾ ಪಾಟೇಕರ್ದು ಒಂದು ಡೈಲಾಗ್ ಇದೆ. ಹೇಳಲಿಕ್ಕೆ ಒಂದು ಸ್ವಲ್ಪ ವಾಚ್ಯ ಅನಿಸಿದ್ರು, ದಯವಿಟ್ಟು ಇದು ಕೇಳಿಸ್ಕೋಬೇಕು ನೀವು. ಇದು ಸಕಾಲಿಕ ಆಗಿರೋದ್ರಿಂದ ಪದೇ ಹೇಳ್ತಾ ಇರ್ತೀನಿ ನಾನು. ಆಯಿತಾ? ಈಗೇನಾಯಿತು? ಈಗ ಈತ ಮತ್ತೆ ಕರೆ ಕೊಡ್ತೀವಿ, ಭಾಳ ದೊಡ್ಡ ಮಟ್ಟದಲ್ಲಿ ಈ ಬಾರಿ ನಾವು ಕರೆ ಕೊಡ್ತೀವಿ. ಕರೆ ಕೊಟ್ಟರೆ ಬರೋರು ಯಾರು? ಈಗಾಗಲೇ ಇದರ ಹಿಂದಿರುವಂಥ ಎಲ್ಲ ಶಕ್ತಿಗಳನ್ನು ಗುರುತಿಸುವ ಕೆಲಸವನ್ನು ಸರ್ಕಾರ ಅತ್ಯಂತ ದಕ್ಷತೆಯಿಂದ ಮಾಡ್ತಾ ಇದೆ. ಅನುಮಾನವನ್ನೇ ಇಟ್ಕೋಬೇಡಿ. ಯಾಕೆ ಒಂದು ಸಲ ಹಿಡಿಯೋದವ್ರು ಕಾಯಮಾಗಿ ಎಡುತ್ತಾರೆ ಅಂತ ಯಾವತ್ತೂ ಅನ್ಕೋಬಾರ್ದು. ಎವ್ರಿ ಡೇ ಇಸ್ ನಾಟ್ ಸಂಡೇ. 1ನೇ ಪಾಯಿಂಟು. 2ನೇ ಪಾಯಿಂಟು, ಸುಪ್ರೀಂ ಕೋರ್ಟ್ ಹೇಳಿರೋದರಿಂದಾಗಿ ಅವರಿಗೆ ಸಂಪೂರ್ಣವಾಗಿ ಹಗ್ಗ ಬಿಚ್ಚಿದಂಗೆ ಆಗಿದೆ ಪೊಲೀಸರಿಗೆ. ನೀವು ಯಾರ್ಯಾರು ತನಿಖೆ ಮಾಡ್ತಾಯಿದ್ರಿ, ತನಿಖೆ ಮಾಡಿ ಕೊಯರ್ಸಿವ್ ಆ್ಯಕ್ಷನ್ ತೊಗೋಬೇಡಿ. ಆಯ್ತಪ್ಪ, ನಾವು ಕೊಯರ್ಸಿವ್ ಆ್ಯಕ್ಷನ್ ತೊಗೊಳ್ಳಲ್ಲ, ಕರ್ಕೊಬರ್ತೀವಿ, ಬಂದು ಕೂತಿರಲಿ ಬೆಂಚ್ ಮೇಲೆ ಒಂದು 2 ದಿವಸ ಕೂಡಲಿ. ಯಾಕೆ ನಮ್ಮವ್ರು ಹೊಡೆದಿದ್ದಾರೆ, ಎಲ್ಲ ಸ್ಟೇಷನ್ ಪೊಲೀಸರು ಹೊಡ್ಸ್ಕೊಂಡಿದ್ದಾರೆ, DCP ಹೊಡ್ಸ್ಕೊಂಡಿದ್ದಾರೆ, ACP ಹೊಡ್ಸ್ಕೊಂಡಿದ್ದಾರೆ. ಅವ್ರಿಗೂ ಒಳಗಡೆ ಕೋಪ ಇರುತ್ತೆ, ಅವ್ರಿಗೂ ಸ್ವಾಭಿಮಾನ ಇರುತ್ತೆ, ಅವ್ರಿಗೂ 2 ಇಡಬೇಕು ಅನ್ನೋದು ಇರುತ್ತೆ. ಅವ್ರೇನು ಮಾಡ್ತಾರೆ, ಆಯ್ತಪ್ಪ ನೀನು ಜೈಲಿಗೆ ಹಾಕಲ್ಲ, ಬೆಳಗ್ಗೆ ಮನೆ ಹತ್ರ 3 ಸಲ ಜೀಪ್ ಹೋಗುತ್ತೆ, ಅಕ್ಕಪಕ್ಕ ಮನೆಯವ್ರು ಕೇಳ್ತಾರೆ, ಏನು ರೀ ನಿಮ್ಮ ಮನೆಗೆ ದಿನ ಜೀಪ್ ಬರ್ತಾ ಇದ್ದಲ್ಲ, ಏನು ಮಾಡಿದ ನಿಮ್ಮ ಮಗ, ಕಳ್ಳತನ ದಗಾಕೋರಿಗೆ ಏನಾರು ಮಾಡಿದಾನ ಅನ್ನೋದು ಕೇಳ್ತಾರೆ. ನೆಂಟರಿಷ್ಟು ಎಲ್ಲ ಫೋನ್ ಮಾಡಿ ಕೇಳ್ತಾರೆ. ಇಂಥ ವಿಷಯದಲ್ಲಿ ಜನ ಭಾಳ ತುಂಬ ಆಸಕ್ತಿ ವಹಿಸ್ತಾರೆ, ಆಸ್ಥೆಯಿಂದ ಕೇಳ್ತಾರೆ, ತುಂಬ ಕಳಕಳಿಯಿಂದ ಕೇಳ್ತಾರೆ. ಯಾಕ್ರಿ ನಿಮ್ಮ ಮಗನೇನೋ ಅರೆಸ್ಟ್ ಮಾಡಿಬಿಟ್ರು, ಹಿಡ್ಕೊಂಡೋದ್ರಲ್ಲ, ಏನಾಯ್ತು ರೀ ಅಂತ ಕೇಳ್ತಾರೆ.
ಅದು ಹೋದ ಮೇಲೆ ಪೊಲೀಸ್ ಸ್ಟೇಷನ್ ಬೇರೆ ಏನು ಮಾಡಲ್ಲ, ಬೆಂಚಲ್ಲಿ ಕೂತಿರೋ ಅಂತಾರೆ. ಬೆಳಗ್ಗಿಂದ ಸಂಜೆವರೆಗೂ ಕೂತಿರಬೇಕು. ಅವ್ರ ಅಪ್ಪ ಜೊತೆಗೆ ಬಂದಿರ್ತಾನೆ, ಅಮ್ಮ ಬಂದಿರ್ತಾಳೆ. ಯಾಕೆ ಬೇಕಾಗಿತ್ತು ಇವನಿಗೆ ಏನು ಶುರು ಮಾಡ್ತಾರೆ, ಗಲಾಟೆ ಶುರು ಆಗುತ್ತೆ, ಮನೆ ವಾತಾವರಣ ಹಾಳಾಗುತ್ತೆ. ಅಂಥ ಮಕ್ಕಳು ಮತ್ತೆ ನಿಮಗೆ ಜಂತರ್ ಮಂತರ್ಗೆ ಬಾ ಅಂದರೆ ಬರ್ತಾರಾ? ಇನ್ನು ಬಿಹಾರು, ಆಮೇಲೆ ಇದು ಯಾವುದು ನಮ್ಮ ವೆಸ್ಟ್ ಬೆಂಗಾಲ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರ್ಯಾರ ಮೇಲೆ FIR ಹಾಕಿದ್ದೀವಿ ಅದನ್ನು ವಾಪಸ್ ತೊಗೊಳಕ್ಕಾಗಲ್ಲ, ಕ್ರಿಮಿನಲ್ ಹಿನ್ನೆಲೆ ಇದ್ದವ್ರು ನಾವು ಬಿಡೋದಿಲ್ಲ, ಅಮಾಯಕವಾದಂಥ ಶಾಂತಿಪ್ರಿಯ ಹೋರಾಟಗಾರನ ನಾವು ಮುಟ್ಟೋದಿಲ್ಲ ಅಂತ ಸ್ಪಷ್ಟವಾಗಿ ಸುವೇಂದು ಅಧಿಕಾರಿ ಹೇಳಿಬಿಟ್ಟಿದ್ದಾರೆ. ಈಗಾಗಲೇ ಯಾರು ಮಹಾರಾಷ್ಟ್ರದವರು ಎಲ್ಲ ಫಡ್ನವೀಸ್ ತೋರಿಸಿದಾರಲ್ಲ, ಸುಪ್ರೀಂ ಕೋರ್ಟ್ ಆರ್ಡರ್ ಬರೋಕ್ಕಿಂತ ಮುಂಚಿಂದದು. ಸುಪ್ರೀಂ ಕೋರ್ಟ್ ಆರ್ಡರ್ ಬಂದ ಮೇಲೆ ಸುಪ್ರೀಂ ಕೋರ್ಟ್ ಹೇಗೆ ಹೇಳುತ್ತೋ ಅದೇ ಮಾತನ್ನೇ ಕೇಳಬೇಕೇ ವಿನಃ ಸರ್ಕಾರದವ್ರು ಮನಸ್ಸೋ ಇಚ್ಛೆ ಮಾಡಲಿಕ್ಕಾಗೋದಿಲ್ಲ. ಹಾಗಾದರೆ ಏನಾಗುತ್ತೆ? ಎರಡೂ ಇದೆ ಇಲ್ಲಿ, ನೆನ್ಪಿಟ್ಕೊಳ್ಳಿ. ಸ್ವಲ್ಪ ದೊಡ್ಡದಾಗ್ಬೋದು ಸಂಚಿಕೆ, ನಾನು ನಿಮ್ಗೆ ಸ್ಪಷ್ಟವಾಗಿ ತಿಳಿಸಿ ಹೇಳ್ಬೇಕು ಅನ್ನೋ ಕಾರಣಕ್ಕೆ ವಿಶದೀಕರಿಸಿ ಹೇಳ್ತೇನೆ, ವಿಸ್ತೃತವಾಗಿ ಹೇಳ್ತೇನೆ. ಇವರ ಹಿಂದೆ ಫಂಡಿಂಗ್ ಮ್ಯಾನೇಜರ್ ಮಾಡಲಿಕ್ಕೆ ಅರವಿಂದ್ ಕೇಜ್ರಿವಾಲ್ ಇದ್ದಾರೆ, ನಮ್ಮ ದೊಡ್ಡ ಜಿರ್ಲೆ. ಆ ಜಿರ್ಲೆ ಏನು ಮಾಡುತ್ತೆ, ನೀವು ಹೋರಾಟವನ್ನು ಮತ್ತೆ ಶುರು ಮಾಡಿ ಅನ್ನತ್ತೆ. ಯಾಕಂದ್ರೆ ಅದು ಇರೋದಿಲ್ಲ, ಹೋರಾಟದಲ್ಲಿ ನೀವು ಇರ್ತೀರಿ. ನೀವು ಹೆಂಗೆ ಮಾಡ್ತೀರಿ ನೋಡಿಕೊಂಡು ಅದಾದಮೇಲೆ ಅದು ಎಂಟ್ರಿ ಕೊಡುತ್ತೆ. ಸ್ಟಾರ್ಟಿಂಗ್ ಬರೋಲ್ಲ, ಅದು 17ನೇ ದಿವಸ ಬಂದಿತ್ತು ಆ ಜಿರ್ಲೆ. ಜಂತರ್ ಮಂತರ್ ಪ್ರತಿಭಟನೆಗೆ ಅತಿಶಿ ಮರ್ಲೆನ ಎಲ್ಲರನ್ನೂ ಕಳಿಸಿ, ಸಂಜಯ್ ಸಿಂಗ್ನ ಕಳಿಸಿ, ಅದಾದಮೇಲೆ ನೀರಲ್ಲಿ ಹಿಂಗೆ ಕೈ ಇಟ್ಟು ಆಹಾ ಈ ಕೈ ಸುಡಲ್ಲ ಅಂದಮೇಲೆ ಬಂದಿರೋ ಎಂಟ್ರಿ ಕೊಟ್ಟರು ಜಿರ್ಲೆ. ಅದು ಕೇಜ್ರಿವಾಲ್ ಜಿರ್ಲೆ, ಆಮ್ ಆದ್ಮಿ ಜಿರ್ಲೆ. ಈಗ ಅದೇನು ಮಾಡುತ್ತೆ, ಮತ್ತೆ ಹೋರಾಟ ಮಾಡಿ ಅಂತ ಶುರು ಮಾಡುತ್ತೆ. ಹೊರಗಡೆ ಶಕ್ತಿಗಳು ದುಡ್ಡು ಕೊಟ್ಟಿರ್ತವೆ, ನೀವು ಕಪಿಲ್ ಸಿಬಲ್ ಥರದವ್ರು ಮಾಡು ನೀನು ಅಂತಿರ್ತಾರೆ. ಇವ್ರು ಫೀಲ್ಡಿಗೆ ಎಳಿತಾರೆ. ಫೀಲ್ಡಿಗೆ ಸರ್ಕಾರ ಏನು ಮಾಡುತ್ತೆ, ಮೊದಲು ಇದನ್ನು ಮುಂದೂಡ್ಲಿಕ್ಕೆ ನೋಡುತ್ತೆ. ಇವ್ರು ಏನು ಹೇಳಿದರು, ಡೆಡ್ಲೈನು ಅಂದರೆ ಎಲ್ಲಿವರೆಗೂ ಡೆಡ್ಲೈನು? ಮಂಗಳವಾರ ಮಧ್ಯರಾತ್ರಿವರೆಗೂ ಡೆಡ್ಲೈನು, ಅಂದರೆ ನಿನ್ನೆ ರಾತ್ರಿ ಡೆಡ್ಲೈನ್ ಮುಗಿದೋಗಿದೆ. ಅದಾದ ಮೇಲೆ ಈಗ ಸಂಜೆ 5 ಗಂಟೆವರೆಗೂ ಯಾವುದೇ ಬೆಳವಣಿಗೆ ಆಗಿಲ್ಲ. ಮಧ್ಯೆ 3 ಗಂಟೆ ಕರೆಸಿ ಮಾತಾಡಿದ್ದಾರೆ ವಿನಃ ಯಾವುದೇ ತಾರ್ಕಿಕವಾದ ಅಂತ್ಯಕ್ಕೆ ಬಂದಿಲ್ಲ. ಮತ್ತು ಯಾವುದೇ ಸರ್ಕಾರ ಕೂಡ ಗಲಭೆಕೋರರನ್ನು ನಾವು ಬಿಟ್ಕೊಡ್ತೀವಿ, ಬ್ಲ್ಯಾಂಕೆಟ್ ಇಮ್ಯುನಿಟಿ ಮಾಡ್ತೀವಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸರ್ಕಾರ ಏನು ಮಾಡುತ್ತೆ, ಟೈಮ್ ಬೈಯಿಂಗ್ ಮಾಡ್ತದೆ. ನಾವು ಒಂದು 3 ದಿವಸ ಟೈಮ್ ಕೊಡು, ಚರ್ಚೆ ಮಾಡ್ತೀವಿ ನಾವು ಅಂತ. ಯಾಕೆಂದ್ರೆ ಸಂಸತ್ನಲ್ಲಿ ಅಧಿವೇಶನ ನಡೀತಾ ಇದೆ, FCRA ಬಿಲ್ ಪಾಸ್ ಆಗಬೇಕು, ಡಿಲಿಮಿಟೇಷನ್ನ ಅಚ್ಚರಿದಾಯಕವಾಗಿ ಈ ಸಲ ಇಟ್ಟು ಪಾಸ್ ಮಾಡಿಸ್ಬೇಕು ಅಂತ ತೀರ್ಮಾನ ಮಾಡಿ ಆಗೋಗಿದೆ ಅಂತೆ. ನನಗೆ ಬಂದಿರುವಂಥ ಸ್ಪಷ್ಟ ಮಾಹಿತಿ. ಹೋರಾಟ ತಕ್ಷಣದಲ್ಲಿ ಶುರು ಆಗಲಾರದ ಹಾಗೆ ನೋಡ್ಕೋತಾರೆ. ತಕ್ಷಣ ಶುರು ಆಗಿರಬಾರ್ದು. ನಾಳೆ ಬೆಳಗ್ಗೆ, ಇವತ್ತು ಮಂಗಳವಾರ ಮುಗೀತು, ಬುಧವಾರ ದಿವಸ ಜನ ಬಂದುಬಿಡಿ ಅಂತ ಇವನು ಕರೆ ಕೊಡೋದು, ಒಂದು 50 ಜನ ಸೇರಿಬಿಡೋದು, 100 ಜನ, ಹಂಗೆ ಶುರು ಆಗಬಾರ್ದು ಅಂತ. ಎಷ್ಟು ಸಾಧ್ಯವೋ ಅಷ್ಟು ಟೈಮ್ ಬೈಯಿಂಗ್ ಕೆಲಸ ಶುರು ಆಗುತ್ತೆ. ಇದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ ಮತ್ತು ಮುಂದಿನ ದಿನಗಳಲ್ಲಿ ಇದನ್ನು ತಾಳೆ ಹಾಕಿ ನೋಡ್ಬೇಕು. ನೀವು ನಾನು ಹೇಳಿದ ಸರಿ ಇದೆಯಲ್ಲ ನೋಡಿ ನನಗೆ ಹೇಳ್ಬೇಕು, ಸರಿ ಇಲ್ಲ ಅಂಥೇಳಿ ಟೈಮ್ ಬೈಯಿಂಗ್ ಶುರು ಮಾಡ್ತಾರೆ. ಇಲ್ಲ ಮಾತುಕತೆ ನಡೆಸಬೇಕು, ನಾನು ಕಳಿಸ್ತೀನಿ, ಅವ್ನು ಕಳಿಸ್ತೀನಿ, ಇವ್ನು ಕಳಿಸ್ತೀನಿ, ಬೇರೆಯವ್ರು ಕಳಿಸ್ತಾರೆ. ಟೈಮ್ ಬೈಯಿಂಗ್ ಮಾಡ್ತಾರೆ, ಮಾಡಬೇಡಿ ಅಂತ ಕರೆ ಕೊಡ್ತಾರೆ. ಸರ್ಕಾರ ಇದರಲ್ಲಿ ಇಂಟ್ರೆಸ್ಟ್ ಇದೆ ಅನ್ನೋ ಥರ ತೋರಿಸ್ಕೊಡ್ತಾರೆ. ಇಲ್ಲ ನೀವು ಆ ರೀತಿಯಾದಂಥ ಹೋರಾಟವನ್ನು ಮತ್ತೆ ಹೋರಾಟಕ್ಕೆ ಇಳಿಯಬಾರದೆಂದು ಸರ್ಕಾರ ಮನವಿ ಮಾಡಿದೆ. ಈ ರೀತಿಯ ಸರ್ಕಸ್ಗಳೆಲ್ಲ ಶುರು ಆಗ್ತವೆ. ಅಷ್ಟೊತ್ತಿಗೆ ಇಲ್ಲಿ ಬಿಲ್ ಪಾಸ್ ಆಗ್ತಾ ಇರ್ತದೆ. ಆಗಸ್ಟ್ 13ರವರೆಗೂ ಈ ಬಾರಿಯ ಅಧಿವೇಶನ ಇದೆ. ಬಹಳ ಪ್ರಮುಖವಾದಂಥ ಬಿಲ್ಗಳು ಪಾಸ್ ಆಗುವಂಥ ಸಂದರ್ಭ. ಇವತ್ತು ಇದು ಮುಗಿದೋಗುತ್ತೆ, ಪರೀಕ್ಷೆ ಬಿಲ್ ಏನಿದೆ ಅಮೆಂಡ್ಮೆಂಟ್ ಆಗಿ ಹೋಗುತ್ತೆ. ಈ ಮಧ್ಯೆ ಇದಕ್ಕೆ ಟೆಂಪೋ ಬರಬೇಕಲ್ಲ. ಅಕಸ್ಮಾತ್ ಇದೇನಾದರೂ ಪ್ರತಿಭಟನೆ ಶುರು ಆಯಿತು ಅಂತ ತಿಳ್ಕೊಳ್ಳಿ, ನಾಳೆ ಬೆಳಿಗ್ಗೆನೇ ನಿಮ್ಗೆ 1 ಲಕ್ಷ ಜನ ಅಲ್ಲಿ ಸೇರ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿದ್ದವರೇ 20 ಆ ಜಾಗ ಇದೆಯಲ್ಲ, 2 ಕಿಲೋಮೀಟರ್ ವ್ಯಾಪ್ತಿ, ಪಾರ್ಲಿಮೆಂಟಿಂದ 2 ಕಿಲೋಮೀಟರ್ ದೂರದಲ್ಲಿ ಇರೋದು. ಇದು ಭಾಳ ಸಣ್ಣ ಜಾಗ, ಮುಂದೆ ಕಡಿದಾದ ರಸ್ತೆ, ಆ ಕಡೆ ಈ ಕಡೆಯಲ್ಲಿ ಹೋಗ್ಲಿಕ್ಕಾಗಲ್ಲ. ನಿಮ್ಗೆ ಹೋಗಿ ಒಂದ್ಸಲ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಹೆಂಗೆ ಬೇಕು ಹಂಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಜನ ಸೇರಲಾರದ ಹಾಗೆ ಮಾಡಲಿಕ್ಕೆ ಏನು ಮಾಡಬೇಕು, ಆ ತಂತ್ರಗಾರಿಕೆಯನ್ನು ಅಮಿತ್ ಶಾ ಅವರು ಅಲ್ಲಿ ಮಾಡ್ತಾ ಇದ್ದಾರೆ. ಪ್ಲ್ಯಾನ್ ಎ ಪ್ಲ್ಯಾನ್ ಬಿ ಎರಡೂ ಸಿದ್ಧ ಇದೆ. ಈ ಬಾರಿ ಈ ದೀಪ್ಗೆ, ಈ ಯಾರಿವನು ಸೌರವ್ ಮತ್ತು ಈ ಅಶುತೋಷ್ 3 ಜನರನ್ನು ಕೆಡ್ಡ ಹಾಕೋದು ಹೆಂಗೆ ಅನ್ನೋದು ಈ ಬಾರಿ ಕಾರ್ಯಕ್ರಮ. ಪ್ರತಿಭಟನೆ ನಿಲ್ಲಿಸೋ ಕಾರ್ಯಕ್ರಮ ಅಲ್ಲ ಈ ಸಲ. 3 ಜನ ಯಾರು ಮುಖಭಂಗ ಮಾಡಿದರೋ, ಯಾರು ಸರ್ಕಾರ ತಲೆದ ಬಗ್ಗಿಸುವ ಹಾಗೆ ಮಾಡಿದರೋ ಅವ್ರನ್ನ ಕೆಡ್ಡಾಗಿ ಹಾಕುವುದು ಹೇಗೆ ಅನ್ನುವಂಥ ಸ್ಕೆಚ್ ನಡೀತಾ ಇದೆ. ಬೇಕಾದರೆ ಹೌದೋ ಅಲ್ಲವೋ ಒಂದು ವಾರ ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.